ಚಪ್ಪಾಳೆ ಶಿಳ್ಳೆಯ ಸದ್ದು ಮುಗಿಲ್ ಮುಟ್ತಾ ಇತ್ತು. ಹೌದಲ್ವಾ? ಟ್ರೈಲರ್ ನೋಡುವಾಗ ಇಲ್ಲಿ ಇನ್ನೊಂದ್ಸರಿ ಬರ್ಲಿ ಆ ಶಿಳ್ಳೆ ಚಪ್ಪಾಳೆ. ಅದ್ರ ಹಿಂದಿರುವಂತ ವ್ಯಕ್ತಿ ರವಿ ಶ್ರೀವತ್ಸ ಅವರು. ಬಹಳ ಅದ್ಭುತವಾದ ಒಂದು ಸಂಭಾಷಣೆ. ಆದ್ರೆ ಸಂಭಾಷಣೆಗೆ ತಕ್ಕ ಹಾಗೆ ಮ್ಯಾನರಿಸಮ್ ಇಂದ ಖಡಕ್ ಆಗಿ ಡೈಲಾಗ್ ಹೊಡೆದಂತ ನಮ್ಮ ದಾದಾ ಅವರ ಒಂದು ಹಾವ ಹೇಳುವಂತ ರೀತಿಗೆ ನಾವ್ ಯಾವಾಗ್ಲೂ ಫಿದಾ ಅಂತ ಹೇಳ್ತಾ ಸರ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಬೈ ದ ಸೇಮ್ ಟೈಮ್ 25 ವರ್ಷಗಳು ಕಳೆದೋಯ್ತ ಅಂತ ಒಂದು ಕಡೆ ತುಂಬ ನೋವು ಆಗ್ತಾ ಇದೆ. ಯಾಕೆ ಅಂತಂದರೆ ಎಡಭಾಗದಲ್ಲಿ ಸೆಂಟರ್ನಲ್ಲಿ ಕೂತ್ಕೋಬೇಕಾದಂತಹ ನನ್ನ ಯಜಮಾನರು ಇವತ್ತು ಅಲ್ಲಿ ಪಕ್ಕದಲ್ಲಿ ಒಂದು ಜಾಗದಲ್ಲಿ ಕೂತ್ಬಿಟ್ಟಿದ್ದಾರೆ ಅನ್ನೋದೇ ನೋವು, ತುಂಬ ನೋವು ಆಗ್ತಾ ಇದೆ. ಅಫ್ಕೋರ್ಸ್ ಇಲ್ಲಿರೋ ಪ್ರತಿಯೊಬ್ಬರು ಈಗ ಯಜಮಾನರ ಗುಣಗಾನ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ನನಗೊಂದು 10 ನಿಮಿಷ ನಿಮ್ಮೆಲ್ಲರೂ ಟೈಮನ್ನು ತಗೋತೀನಿ. ಏನು ಅಂತಂದರೆ, ಯಜಮಾನ ಆಗೋದಕ್ಕೆ ಮತ್ತೊಬ್ಬ ವ್ಯಕ್ತಿ ಶ್ರಮ ವಹಿಸಿದ್ರಲ್ಲ, ಆ ನಿಜವಾದ ಯಜಮಾನ ರೆಹಮಾನ್ ಅವ್ರ ಬಗ್ಗೆ ನಾವು ಒಂದೆರಡು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಅದು 1999. ರೆಹಮಾನ್ ಸರ್ ಅವರು ಸ್ವಲ್ಪ ಕಷ್ಟದಲ್ಲಿದ್ದರು. ರೆಹಮಾನ್ ಸರ್ ಅವರು ಸ್ವಲ್ಪ ಕುಟ್ಟುತ್ತಾ ಇದ್ರು. ರೆಹಮಾನ್ ಸರ್ ಅವರು ತುಂಬ ಅಂದರೆ ಎಲ್ಲೂ ಹೋಗದಿರುವಂಥ ಒಂದು ಪರಿಸ್ಥಿತಿ ಇದ್ದಾಗ ಯಾರೋ ಒಬ್ಬರು ನಿರ್ಮಾಪಕರು ನಮಗೇನೋ ಒಂದು ಮಾತನ್ನ ಅಂದಾಗ ನಾನು ರೆಹಮಾನ್ ಸರ್ ಹೇಳ್ತೀನಿ, ಅಣ್ಣ ಬೇಡ ಅಣ್ಣ, ಇನ್ನು ಪದೇ ಪದೇ ಇಲ್ಲಿ ಬರೋದು ಬೇಡ, ನೀವು ಹೊರಟ್ಬಿಡಿ. ರೆಹಮಾನ್ ಸರ್ ಹೊರಡ್ತಾರೆ. ರೆಹಮಾನ್ ಸರ್ ನೋವು ಇಟ್ಕೋತಾರೆ. ರೆಹಮಾನ್ ಸರ್ ಕಣ್ಣಲ್ಲಿ ನೀರಿಟ್ಕೊಂಡು ಹೊರಟೋಗ್ತಾರೆ. ತದನಂತರದ ದಿನಗಳಲ್ಲಿ ರೆಹಮಾನ್ ಸರ್ ಅವರು ಫೋನ್ ಬರುತ್ತೆ. ಏನು ಅಂತಂದರೆ, ರವಿ, ಅದೊಂಥರ ತುಂಬನೇ ಒಂಥರ ಒಂದು ಅದೇನೋ ಮಾತೃವಾತ್ಸಲ್ಯದ ಕೂಗು ಅವ್ರದ್ದು. ರವಿ ಅಂತ, ಅಣ್ಣ ಹೇಳಿಣ ನಿಮಿಷ ಬಾಮ್ಮ ಅಂತ. ಹೋಗಿ ಎಲ್ಲ ಆದಮೇಲೆ ಈ ಥರ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ತುಂಬ ಖುಷಿಪಟ್ಟೆ. ಪ್ರಾಯಶಃ ರೆಹಮಾನ್ ಅವ್ರು ಖುಷಿ ಪಟ್ರಲ್ಲ. ಕಾರಣ ಏನು ಅಂತಂದರೆ, ಅವರು ಅಲ್ಲಿವರೆಗೂ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು, ಅವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು. ತದನಂತರ ಸಕ್ಸಸ್ ಆದಮೇಲೆ ನಗಣ ಅಂತ ಅವತ್ತು ಅವರು ನಗ್ಗಿರಲಿಲ್ಲ. ಆದರೆ ನಾನು ನಗ್ದೆ, ನಾನು ಸಂತೋಷಪಟ್ಟೆ. ಯಾವುದಣ್ಣ ಅಂತಂದರೆ, ನಿಮ್ಮ ಶಾರದಮ್ಮ ಅಂತಂದ್ರು. ಅವಾಗಿನ್ನೂ ನಾನು ನಮ್ಮ ಯಜಮಾನರನ್ನ ಯಜಮಾನ ಅಂತ ಕರಿತಾನೆ ಇರಲಿಲ್ಲ. ಯಾಕೆಂದರೆ ಯಜಮಾನ ಇನ್ನೂ ಹುಟ್ಟೇ ಇರಲಿಲ್ಲ. ನಿಮ್ಮ ಶಾರದಮ್ಮ ಅಂತಂದ್ರು. ತುಂಬ ಖುಷಿಪಟ್ಟೆ. ಯಾವಾಗ ಸ್ಟಾರ್ಟು ಹೇಳಿನ ಅಂತಂದರೆ, ಇಲ್ಲಮ್ಮ ಎಲ್ಲ ಆಗಿದೆ, ಮಾತುಕತೆ ಆಗಿದೆ. ಯುಗಾದಿ ಅಂತ ಸಿನಿಮಾ ಹೆಸರನ್ನ ಇಟ್ಟು ಮಾಡ್ತಾ ಇದ್ದೀವಿ. ಖುಷಿಪಟ್ಟೆ. ಒಂದು ದೀಪಾವಳಿ, ಒಂದು ಸಂಕ್ರಾಂತಿ, ಒಂದು ಯುಗಾದಿ, ಇದು ನಮ್ಮ ನಾಡ, ನಮ್ಮ ಸಂಸ್ಕೃತಿಯ ಹಬ್ಬ. ಸರಿ ಸಾರ್, ನಿನಗೆ ಫೋನ್ ಮಾಡ್ತಾರಮ್ಮ, ಒಂಚೂರು ಬಿಡುವು ಮಾಡ್ಕೊಮ್ಮ, ಚೆನ್ನಾಗಿ ಹೋಗಿ ಬಂದ್ಬಿಡೋಣ. ಸರಿ ಅಣ್ಣ, ಆಯಿತು. ಅದಾದ ತಕ್ಷಣ ನನ್ನ ಯಜಮಾನರ ಫೋನು. ಏನೋ ಅಣ್ಣ, ರೆಹಮಾನ್ ಸಿಕ್ಕಿದ್ರೇನೋ? ಸಿಕ್ಕಿದ್ರಣ್ಣ. ಏನು ಹೋಗ್ತಾ ಇದೆಯೇನೋ? ಹೋಗ್ತಾ ಇದ್ದೀನಣ್ಣ. ಇಷ್ಟೇ. ನಾವು ನಮ್ಮ ಸಾರದು ಫೋನ್ ಬಂದರೆ ಏನಿಲ್ಲ, ಪ್ರಪಂಚ ನಮಗೆ ಶೂನ್ಯ. ಅವ್ರು ಎಲ್ಲಿ ದಾರಿ ತೋರಿಸ್ತಾರೋ ಆ ದಾರಿನಲ್ಲಿ ಓಡೋದಷ್ಟೇ ನಮ್ಮ ಕರ್ತವ್ಯ. ಹೋಗ್ತಾ ಇದ್ದೀನಣ್ಣ. ಸರಿ ಆಯಿತು. ನಾನು ರೆಹಮಾನ್ ಸರ್ ಇಲ್ಲಿಂದ ದೂರದ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ವಿ. ನಮ್ಮ ಜೊತೆ ಗೌಸ್ಪೀರ್ ಅಂತ ರೆಹಮಾನ್ ಸರ್ ಸಂಬಂಧಿಕರು ಎಲ್ಲರೂ ಒಟ್ಟಿಗೆ ಹೋಗ್ಬೇಕಾದ್ರೆ ರೆಹಮಾನ್ ಸರ್ ಜೊತೆ ಜಾಗ ಕೂತ್ರೆ ಆ ಒಂದು ಪ್ರಯಾಣ ಇರುತ್ತಲ್ಲ, ಆ ಪ್ರಯಾಣ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಮುಗ್ದೋಗುತ್ತೆ. ಕಾರಣ ಏನು ಅಂದರೆ, ನಗ್ಸಿ ನಗ್ತಾರೆ. ಅವರು ನಗ್ತಾರೆ. ಆದರೆ ಒಳಗಡೆ ಆ ನೋವನ್ನು ಅವರು ಅವತ್ತು ಇಟ್ಕೊಂಡಿದ್ರು, ಪ್ರಾಯಶಃ ಇವತ್ತೂ ಇದೆ. ದೂರದ ಚೆನ್ನೈ ನಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮುಗ್ದೋಗುತ್ತೆ. ರಾತ್ರಿ ತಲುಪ್ಕೋತೀವಿ, ಬೆಳಗ್ಗೆ ಬರ್ತಾರೆ ಅಂತಂದ್ರು. ಯಾರು ಅಂತಂದ್ರೆ ಯಜಮಾನ. ಅಂದ್ರೆ ಅವತ್ತಿನ ಯುಗಾದಿ ಚಿತ್ರದ ಹಕ್ಕ ಬುಕ್ಕ ಅಂತಾನೆ ನಾವು ಕರಿತಾ ಇದ್ವಿ ಸ್ಪಾಟ್ ಅಲ್ಲಿ. ಅವರಿಬ್ರು ಅಣ್ತಮ್ಮಂದ್ರ ತರನೇ ಇದ್ರು. ಅವರಿಬ್ಬರ ಹೆಸರು ಶೇಷಾದ್ರಿ ಮತ್ತು ರಾಧಾ ಭಾರತಿ ಅಂತ. ಬೆಳಗ್ಗೆ ಬರ್ತಾರೆ ರೆಹಮಾನ್ ಸರ್ ಅವರು. ನಮಗೆ ಪಾಂಗ್ರೂನಲ್ಲಿ ಊಟ ಕೊಡಿಸ್ತಾರೆ. ಊಟ ಕೊಡಿಸಿದಂತಹ ಅನ್ನದಾತ ಟಿಫನ್ ಎಲ್ಲ ಮಾಡಿ ಕಾಯ್ತಾ ಇದ್ರೆ 2 ಆಕೃತಿ ಬರುತ್ತೆ. ರೂಮ್ ನಂಬರ್ 306. ನನಗೆ ತುಂಬ ಚಂದ ನೆನಪಿದೆ. ಬಂದಿದ ತಕ್ಷಣ, ಏನ್ರಿ ನೀವೇನಾ ಶ್ರೀವತ್ಸ? ಹೌದು ಸರ್. ಮಾಮ ತುಂಬ ಹೇಳ್ತಾ ಇದ್ರು ಕಣ್ರಿ ನಿಮ್ಮ ಬಗ್ಗೆ. ಅವರು ಸಾರ್ನ ಕರೀತಾ ಇದ್ದಿದ್ದು ಮಾಮ. ಥ್ಯಾಂಕ್ ಯು ಸರ್ ಅಂತಂದ್ವಿ. ಏನ್ರಿ ಕತೆ ಹೇಳಲೇಬೇಕಾ? ಇದು ಯುಗಾದಿ ಸಿನಿಮಾದ ಕತೆ ನಾನು ಹೇಳ್ತಾ ಇರೋದು. ಸರ್ ನೀವು ಹೇಳಿದ್ರೆ ಕ್ಯಾರೆಕ್ಟರ್ಸ್ನೆಲ್ಲ ಬರ್ಕೊಂಡು ಸ್ಕೆಡ್ಯೂಲ್ನ ಮಾಡ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಸರ್, ನೀವು ದಯವಿಟ್ಟು ಹೇಳಬೇಕು ಸರ್. ಓಕೆ
ಕರ್ಟನ್ ಹಾಕಿ ಎಲ್ಲ ರೂಮಿಂದು ಅಂತಂದ್ರು. ನಾ ಇವರು ಕತೆ ಹೇಳ್ತಾ ಇದಾರ ಇಲ್ಲ ಏನ್ ಮಾಡ್ತಾ ಇದಾರೆ ಗೊತ್ತಾಗ್ಲಿಲ್ಲ. ಎಲ್ಲ ರೂಮಿನ ಕರ್ಟನ್ ಹಾಕಿ ಅಂದ್ರು. ಎಲ್ಲ ರೂಮ್ದು ಕರ್ಟನ್ ಹಾಕಿದ್ರು. ನಾನು ರೆಹಮಾನ್ ಸರ್ ಮುಖಕ್ಕೆ ನೋಡಿದೆ. ಅವ್ರಂದ್ರು, ನೋಡ್ರಿ ಸಿನಿಮಾನ ಕತ್ಲೆಲ್ಲೇ ತೋರಿಸ್ತಾರೆ, ನಾನು ನನ್ನ ಕಥೆಯನ್ನ ಕತ್ಲೆಲ್ಲೇ ಹೇಳ್ತೀನಿ ಅಂತಂದ್ರು. ಹೇಳಿ ಸರ್ ಅಂತಂದ್ವಿ. ಕತೆ ಶುರು ಆಯ್ತು. ಅದು ಒಂದು ಕಾಮಿಡಿ ಸಬ್ಜೆಕ್ಟ್ ಅಂತ ಅವ್ರು ಹೇಳಿದ್ದು. ರೆಹಮಾನ್ ಸರ್ ನಾಪ್ಕ ಇದ್ರೆ ಚೆನ್ನಾಗಿ ಅವ್ರು ಇವಾಗ ನಗ್ತಾರೆ ಅನ್ಸತ್ತೆ. ಜಿಮ್ಕೋಲಾ ಸಿಮ್ಕೋಲಾ ಅಂತ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿದ್ರು. ಆ ಕಥೆಯಲ್ಲಿ ಅವರು ಹೇಳ್ಬೇಕಾದ್ರೆ ಅವರು ನಗ್ತಾ ಇದ್ರೆ ಹೊರತಾಗಿ ನಮ್ಗೆಲ್ಲೂ ನಗು ಬರಲಿಲ್ಲ. ನಮಗೆಲ್ಲೂ ನಗು ಬರಲಿಲ್ಲ. ಏನ್ ನಗ್ತಾ ಇದ್ದಾರೆ ಹಕ್ಕ ಬುಕ್ಕಂದ್ರು ಇಬ್ರು. ಎಲ್ಲ ಆಯ್ತು. ರೆಹಮಾನ್ ಸರ್ ನನ್ನ ಮುಖ ನೋಡಿದ್ರು. ಕೆಳಗಡೆ ಹೋದ್ವಿ. ಮತ್ತದೆ ಊಟ ಪಾಮ್ರು ಹೋಟ್ಲಲ್ಲಿ. ಅವರು ಮೆಲ್ಲಿಗೆ ಹೇಳಿದ್ರು, ಸಂಜೆ ಬರ್ತೀನಿ ಕೂತ್ಕೊಂಡು ಎಲ್ಲ ಸ್ಕೆಡ್ಯೂಲ್ ಮಾಡ್ಬೋಣ ಕೊಡೋದ್ರು. ಪಾಮ್ರು ಹೋಟ್ಲಲ್ಲಿ ಒಂದು ಕಾರ್ನಲ್ಲಿ ನಾನು ರೆಹಮಾನ್ ಸರ್ ಇಬ್ರು ನಿಂತ್ವಿ. ಮತ್ತೆ ನನ್ನಲ್ಲಿ ಕಾಡದಂತಹ ಪ್ರಶ್ನೆ, ನಿಮ್ಗೆ ಈ ಸಿನಿಮಾ ಬೇಕಾ ಅಣ್ಣ ಅಂತ. ಅದು ಯಜಮಾನ್ರಾಗಿರ್ಬೋದು, ಯಾರೇ ಆಗಿರ್ಬೋದು, ಮೊದಲು ನಾವು ಬುನಾದಿಯನ್ನ ಕಟ್ಕೋತೀವಲ್ಲ ಅದು ತುಂಬಾ ಭದ್ರವಾಗಿರ್ಬೇಕು. ಅಣ್ಣ ನಿಮ್ಗೆ ಇದು ಬೇಕಣ್ಣ ಅಂದಾಗ ನಾನು ಏನ್ ಮಾಡ್ಲಿ ರವಿ, ಎಲ್ಲ ಆಗೋಗಿದೆ, ಒಪ್ಕೊಂಡ್ಬಿಟ್ಟಿದ್ದಾರೆ, ನಾವು ಮಾಡೋಣ ರವಿ ಅಂತಂದ್ರು. ಏನನ್ಸತ್ತೆ? ಇಲ್ಲಣ್ಣ, ಈ ಕತೆ ಕಷ್ಟ. ನಾವು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಅದು ದೇವ್ರು ಕಳಿಸಿದಂತಹ ಆಶೀರ್ವಾದ ಅನ್ಸತ್ತೆ. ಇನ್ನಕ್ಕೆ ಪಾರಂಗ ವಾನತೆ ಪೋಲಾನ್ ಅವರ ಪಡಂ ಅಂದ್ರೆ ನಾ ಹೇಳ್ತಾ ಇರೋದು 2000ನೇ ಇಸ್ವಿನಲ್ಲಿ ಆಟೋಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅದು ದೇವ್ರು ಕಳಿಸಿದಂತಹ ವರ ಅಲ್ಲದೆ ಇನ್ನೇನಿದ್ರು. ಆಟೋದಲ್ಲಿ ಒಂದು ಮೈಕಲ್ ಕಟ್ಕೊಂಡು ದಯವಿಟ್ಟು ನೋಡಿ ಈ ಸಿನಿಮಾ ನೋಡಿ ಅಂತ ಹೋಗ್ತಾ ಇದ್ದಾರೆ. ಅದು ಸಂಕ್ರಾಂತಿಗೆ ರಿಲೀಸ್ ಆದಂತಹ ಒಂದು ಸಿನಿಮಾ ವಾನತೈ ಪೋಲ. ರೆಹಮಾನ್ ಸರ್ ಅಂದ್ರು, ಇದು ಯಾವ್ದು ರವಿ ಅಂತಂದ್ರು. ಸರ್ ಯಾವುದೋ ಸಿನಿಮಾ ಬಿಟ್ಟಾಕಿ ಸರ್, ನಮ್ಮದು ನೋಡೋಣ ಬನ್ನಿ ಸರ್. ಎಲ್ಲ ರವಿ ಚೆನ್ನಾಗಿ ಕಾಣ್ತಿದ್ದಾರೆ, ಅದರಲ್ಲಿ ವಿಜಯಕಾಂತ್ ಸರ್. ಏನ್ ಸರ್ ಮೀಸ ಗೀಸ ಎಲ್ಲ ಮಿತ್ಕೊಳಗೆ ಹಿಂಗೋ ಇದಾರೆ, ಚೆನ್ನಾಗಿಲ್ಲ ಸರ್ ಅಂತ. ರೀ ಯಾವ್ದಾದ್ರೆ ಏನು, ಬನ್ನಿ ಆ ಸಿನಿಮಾನ ಒಂದ್ಸರಿ ನೋಡ್ಕೊಂಬರೋಣ, ನಮ್ದನ್ನ ಸಂಜೆ ಮೇಲೆ ಕೂತ್ಕೊಳ್ಳೋಣ ಅಂತಂದ್ರು. ನಾನಂದೆ, ಸರ್ ನಮ್ಮ ಸಿನಿಮಾ ಬನ್ರಿ ಅಂತಂದ್ರು. 1:30 ಶೋನೋ 2 ಗಂಟೆ ಶೋ ನಂಗೆ ಕರ್ಕೊಂಡು ಹೋದ್ರು. ಕಮಲಾ ಥಿಯೇಟ್ರು ನಂಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಅಷ್ಟೊಂದು ಆಲ್ರೆಡಿ ಹೌಸ್ಫುಲ್, ಟಿಕೆಟ್ ಇಲ್ಲ. ರೆಹಮಾನ್ ಸರ್ ಜೇಬಲ್ಲಿದ್ದಂತಹ ಒಂದಷ್ಟು ದುಡ್ಡನ್ನ ಕೊಟ್ಟು ಗಾಂಧಿ ಕ್ಲಾಸಲ್ಲಿ ನಾವು ಟಿಕೆಟ್ ತಗೊಳ್ತೀವಿ, ನಾವಿಬ್ಬರೇ ಗಾಂಧಿ ಕ್ಲಾಸಲ್ಲಿ ಹೋಗಿ ಕೂತ್ಕೋತೀವಿ. ರೆಹಮಾನ್ ಸರ್ ಕೂತ್ಕೊಂಡ್ರು. ರೆಹಮಾನ್ ಸರ್ ಪಕ್ಕದಲ್ಲಿರೋ ಚೇರ್ ನಾನು ಕೂತ್ಕೊಳ್ಳೋಕೆ ಹೋಗ್ತಾ ಇದೀನಿ. ಒಳಗಡೆ ಚೇರ್ ಒಳಗೆ ನಾನು ಹೋಗಕ್ಕೆ ಆಗ್ತಿಲ್ಲ, ತುಂಬಾ ದಪ್ಪ. ರವಿ ಅಮುಕ್ ಪುಟ್ ಕೂತ್ಕೋ ಅಂತಾರೆ. ಸರ್ ಕೂತ್ಕೊಂಡ್ಬಿಡ್ತೀನಿ, ಎದ್ದೇಳೋದಂಗೆ ಸರ್ ಅಂತ ಕೇಳ್ತಾ ಇದ್ದೀನಿ. ಏನ್ ಮಾಡೋಣ ಅಂದ್ರೆ, ಸರಿ ಒಂದು ಕೆಲಸ ಮಾಡ್ರಿ, ಇಲ್ಲಿ ಪಕ್ಕದಲ್ಲೇ ನಾನಂತ ಹೋಗ್ಬಿಡಂಗ್ ಬನ್ನಿ ಸರ್ ಅಂತ. ಪಕ್ಕದಲ್ಲೇ ನಡೆದ ಮೇಲೆ ಕೂತ್ಕೊಂಡು ನೋಡೋಣ. ಹೀಗೆ ನೋಡಿದಂತಹ ಸಿನಿಮಾ ವಾನತೈ ಪೋಲ. 5 ಸರಿ 6 ಸರಿ ನಾನು ನನ್ನ ಯಜಮಾನ ಅಂದ್ರೆ ಅವತ್ತಿನ ಅನ್ನದಾತ ರೆಹಮಾನ್ 4-5 ಸತಿ ಕಣ್ಣಲ್ಲಿ ನೀರು ಹಾಕಿದ್ವಿ. ಹೊರಗೆ ಬರ್ಬೇಕಾದ್ರೆ ನೀವು ನಂಬ್ತಿರೋ ಇಲ್ವೋ, ಶಿಲ್ಪಾ ಶ್ರೀನಿವಾಸ್ ಅಂತ ಒಬ್ಬ ನಿರ್ಮಾಪಕರು, ಅವ್ರು ನಿಂತಿದ್ದಾರೆ, ಇವ್ರು ನಿಂತಿದ್ದಾರೆ. 4-5 ಜನ ಈಗ ಆಲ್ರೆಡಿ ಆ ಥಿಯೇಟರ್ ಒಳಗೆ ನುಗ್ತಾ ಇದ್ದಾರೆ. ಏನು ಅಂತಂದ್ರೆ, ಈ ಸಿನಿಮಾ ಬಂದ ತಗೊಂಬಿಡೋಣ. ನಾವು ಅದ್ ಎಲ್ಲಿ ಬೇರೆಯವ್ರಿಗಾಗತ್ತೋ ನಮಗ್ ಗೊತ್ತಿಲ್ಲ, ಅದ್ ನಾಳೆ ನಮ್ಗಾಗತ್ತೋ ಇಲ್ವೋ ಅಂತ. ಹೊರಗಡೆ ಬಂದಿದ ತಕ್ಷಣ ನಿರ್ಮಾಪಕರು ನಿಂತಿದ್ರಲ್ಲ, ಅವತ್ತೇ ರೆಹಮಾನ್ ಸರ್ ಚೆನ್ನಾಗಿ ನೆನಪಿರ್ಬೇಕು, ವಿಜಯ್ ಪಿಕ್ಚರ್ ಒಂದು ರಿಲೀಸ್ ಆಗಿರುತ್ತೆ. ಹೆಂಗಿದೆ ರೆಹಮಾನ್ ಈ ಪಿಕ್ಚರ್ ಅಂದ್ರೆ, ಸಡನ್ ಆಗಿ ಡಬ್ಬಾ ಪಿಕ್ಚರ್ ಚೆನ್ನಾಗಿಲ್ಲ ಸರ್ ಅಂದ ತಕ್ಷಣ ಅವರೆಲ್ಲ ವಿಜಯ್ ಪಿಕ್ಚರ್ ಹೋಗ್ಬಿಟ್ರು. ನಾವು ಅಲ್ಲಿಂದ ಸ್ಟ್ರೈಟ್ ಆಗಿ ಏನು ಅಂದ್ರೆ, ರೆಹಮಾನ್ ಸರ್ ಕ್ಯಾಲ್ಕುಲೇಷನ್ಸ್ ನೋಡಿ, ರವಿ ಹೆಂಗಿದೆ ಅಂತಂದ್ರೆ, ತುಂಬಾ ಚೆನ್ನಾಗಿದೆ ಅಣ್ಣ, ಏನ್ ಮಾಡ್ಬೋದು, ಇದನ್ನ ಹೆಂಗಾದ್ರೂ ಮಾಡೋದು, ಇದನ್ನ ಮಾಡೋಣ. ಬಟ್ ಈಗ ಆಲ್ರೆಡಿ ಒಂದು ಹೆಜ್ಜೆ ಮುಂದಿಟ್ಬಿಟ್ಟಿದ್ದೇವಲ್ಲ ರವಿ, ಏನೋ ಮಾಡೋಣ, ಹಿಂಗೋ ಮಾಡೋಣ ರವಿ. ಅಲ್ಲಿ ಜಯನಗರದಲ್ಲಿ ಕೂತಿರೋದು ಸಿಂಹ, ಒಪ್ಕೊಳ್ತೀನಣ್ಣ, ಕೈ ಕಾಲು ಹಿಡ್ಕೋಣ, ಏನೋ ಒಂದು ಮಾಡೋಣ ಅಣ್ಣ. ಈ ಸಿನಿಮಾ ಬದಲು ಹಿಂಗಿದೆ, ಈ ಸಿನಿಮಾ ಬದಲು ಹಂಗಿದೆ, ಏನೋ ಒಂದು ಮಾಡಿ ತೂರ್ಸೋ ಪ್ರಯತ್ನ ಮಾಡೋಣ. ಸರಿ ರವಿ ಅಂತ. ಇಲ್ಲಿಂದ ನಾನು ನಿಜ ಹೇಳ್ತೀನಿ, ನಾನಿಲ್ಲ, ಆದರೆ ರೆಹಮಾನ್ ಅವ್ರು ಪಟ್ಟಂತಹ ಪಾಡಿತ್ತಲ್ಲ. ವಿಕ್ರಮನ್ ಮನೆಗೆ ಎಷ್ಟು ಸರಿ ಚಪ್ಪಲಿ ಸವಸಿದಾರೋ ನನಗೆ ಗೊತ್ತಿಲ್ಲ. ಆಸ್ಕರ್ ರವಿಚಂದ್ರಂದು ಬರೀ 8 ಅಡಿ ಬೈ 8 ಅಡಿ ಒಂದು ಆಫೀಸ್ ಇದೆ. ಆ ಆಫೀಸಲ್ಲಿ ಬಾಗಿಲು ತೆಗೆಯಕ್ಕೆ ಮುಂಚೆನೆ ಹೋಗಿ
ರೆಹಮಾನ್ ಸರ್ ಅವರು ಕೈ ಕಟ್ಟಿ ನಿಲ್ತಾ ಇದ್ರು. ಎಲ್ಲವೂ ಮಾಡಿದ್ರೆ ಏನು ಇಲ್ಲಿನ ನಿರ್ಮಾಪಕರು ಒಂದೊಂದು ರೇಟ್ಗಳು ರೈಸ್ ಮಾಡ್ತಾ ಇದ್ ನೋಡಿದ್ರೆ ಭಯ ಆಗ್ತಾ ಇದೆ. 25 ಲಕ್ಷ, ಒಬ್ರು ಬ್ಲಾಂಕ್ ಚೆಕ್, ಒಬ್ರು ಏನ್ ಬೇಕು ಕೇಳ್ಕೊಡಿ, ಈ ತರ ಇರ್ಬೇಕಾದ್ರೆ ಇದೆಲ್ಲವನ್ನು ರೆಹಮಾನ್ ನೋಡ್ಕೊಂಡು ಅಲ್ಲಿಂದ ನಾನು ಅಣ್ಣ ಜೈನಗತ್ ಮನೆಗೆ ನುಗ್ಗಿ ಆದ್ಮೇಲೆ ಅವ್ರ ಹತ್ರ ಕೈ ಹಿಡಿದು ಕಾಲು ಹಿಡಿದು ತದನಂತರ ಇವರಿಬ್ರು ಅತಿರಥ ಮಹಾರಥರನ್ನ ಕರ್ಕೊಂಡೋಗಿ ಸಿನಿಮಾ ತೋರಿಸಿ ಎಲ್ಲವನ್ನೂ ಮಾಡಿ ಒಂದು ತಹಬಂದಿಗೆ ತರಬೇಕಾದ್ರೆ ನನ್ನ ಯಜಮಾನರ ಕಣ್ಣಲ್ಲಿ ಒಂದು ನೋವಿತ್ತು. ಏನು ಅಂತಂದ್ರೆ, ದಯವಿಟ್ಟು ನನಗೆ ಈ ಮೀಸೆ, ಈ ಗಡ್ಡ ಇದೆಲ್ಲ ಹಾಕ್ಬಿಡ್ರು, ನಂಗೆ ಒಂದು ಮುದ್ಕೊಂತರ ಕಾಣ್ತೀನಿ ಕಣ್ರು ಅಂತ ಯಾವಾಗಲೂ ಹೇಳ್ತಾ ಇದ್ರು ನನ್ನ ಯಜಮಾನ. ಅಣ್ಣ ಇದೊಂದು ಕತೆ ಅಣ್ಣ, ಇದೊಂದು ತುಂಬಾ ಮುದ್ದಾಗಿದೆ, ಇದೊಂದು ಮಾಡೋಣ, ನಾನು ಹೆಂಗೋ ಮಾಡಿ ಮುದುಕರು ಮಾಡ್ಬಿಡ್ತಾ ಇದ್ದೀರಾ ನೀವೆಲ್ಲ ಸೇರಿ ಅಂತ ಹೇಳಿ ಆ ಕಥೆಯನ್ನೆಲ್ಲ ಒಪ್ಕೊಂಡು ನಿಜ ಹೇಳ್ತೀನಿ. ರಾಮಾಂಜನೇಯನ್ ದೇವಸ್ಥಾನದಲ್ಲಿ ಥ್ಯಾಂಕ್ಸ್ ಟು ಕೀರ್ತಿ ಮೇಡಮ್ ಅಂಡ್ ಅಫ್ಕೋರ್ಸ್ ವಿಷ್ಣು ಸರ್ ಅಂಡ್ ರಾಧಾಭಾರತಿ ಅವರು ಶೇಷಾದ್ರಿ ಅವ್ರ ಮನೇಲೇ ಇರೋದ್ರಿಂದ ಈಗ ನೋಡಿದ್ರಲ್ಲ ಅಣ್ಣನ ಗೆಟಪ್ ಇತ್ತಲ್ಲ, ನನ್ನ ಯಜಮಾನನ ಗೆಟಪ್, ಆ ಕೋಟು, ಮೀಸೆ, ಇಲ್ಲೊಂದು ಚುಕ್ಕಿ, ಇದನ್ನೆಲ್ಲ ಇಟ್ಕೊಂಡು ಒಂದು ಛತ್ರಿನ ಹಿಡ್ಕೊಂಡು ಬಂದು ರಾಮಾಂಜನೇಯನ್ ದೇವಸ್ಥಾನದಲ್ಲಿ ನಿಂತಿದ ತಕ್ಷಣ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ರೆಹಮಾನ್ ಸರ್ ಅವ್ರ ಮುಖನ ನೋಡಿದ್ವಿ. ನಮ್ಗೆ ಅಲ್ಲೇ ಕನ್ಫರ್ಮ್ ಆಯ್ತು ಈ ಪಿಕ್ಚರ್ ಕಚ್ಕೋತು, ಈ ಪಿಕ್ಚರ್ ಗ್ಯಾರಂಟಿ ಹೊಡಿತೀವಿ ಅಂತ ಕಚ್ಕೋತು ಅಂತ ಗ್ಯಾರಂಟಿ ಗೊತ್ತಾಗೋದು ನಮ್ಗೆ. ಅಲ್ಲಿಂದ ಹಂತಂತವಾಗಿ ಈ ಸಿನಿಮಾ ಸಾಮಾನ್ಯವಾಗಿ ಆಗ್ಲಿಲ್ಲ. ನಾವು 4-5 ದಿವಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಿಸರ್ಗ ಹೌಸ್ ಅಂತಿದೆ, ಅಲ್ಲಿ 2 ದಿವಸ ಶೂಟಿಂಗ್ ಮುಗಿಸ್ಕೊಂಡು ದೂರದ ಆಲ್ದೂರ್ ಹೋಗ್ತೀವಿ. ಆಲ್ದೂರಲ್ಲಿ ಶೂಟಿಂಗ್ ಮಾಡ್ತಿದ್ರೆ ಇಲ್ಲಿರೋ ಯಾರೋ ಮಹಾನ್ ಭಾವ ವಿಷ್ಣು ಸರ್ ಹಾಕೊಟ್ಬಿಟ್ರು, ಇವ್ರು ಇನ್ನೂ ಸರ್ ರೈಟ್ಸೇ ತಂದಿಲ್ಲ, ನೀವು ಆಲ್ರೆಡಿ ಶೂಟಿಂಗ್ ಮಾಡ್ತಾ ಇದ್ದೀರ. ರೆಹಮಾನ್ ಅಂದ್ರೆ ಅಷ್ಟೇ ಗಟ 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 ಶೂಟಿಂಗ್ ನಡೀತಾ ಇದೆ, ಸೆಟ್ಟಲ್ಲಿ ಅಲ್ಲಾಡ್ತಾ ಇದೀವಿ ಎಲ್ಲರೂ, ಎಲ್ಲಿ ರೈಟ್ಸು ಅಂತಂದ್ರು. ಸರ್ ಇದೆ ಸರ್, ನಾವು ಮಾತಾಡಿದೀವಿ, ಎಲ್ಲವೂ ನೋ, ಬ್ರಿಂಗ್ ಮಿ ದ ರೈಟ್ಸ್, ದೆನ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್. ಬಹಳ ಭಯ ಪಟ್ಬಿಟ್ವಿ, ಬಹಳ ಏನ್ ಶೂಟಿಂಗ್ ನಡೀತಾ ಇದೆ, ಶೂಟಿಂಗ್ ಅರ್ಥ ನಿಲ್ಸಿ ಇನ್ನು ತೊಗೊಂಬಂದ್ರೆ ಹೆಂಗೆ. ರಾತ್ರಿ ಓಡ್ದಂತಹ ಜೀವ, ಅವಾಗ ಕಾಪಾಡಿದಂತಹ ವ್ಯಕ್ತಿ ಕೆ.ವಿ. ನಾಗೇಶ್ ಕುಮಾರ್ ಸರ್. ಏನ್ ಬೇಕು ರೆಹಮಾನ್ ಸರ್, ಇದೇನೋ ಬೇಕು, ಏನೋ ಇರುತ್ತೆ ಲೇವಾದೇವಿ, ಏನೇನೋ ಇರುತ್ತೆ. ಆ ಜೀವ ಅಲ್ಲಿ ಓಡೋಗಿ ರಾತ್ರಿ ಓಡೋಗಿ ನಾವು ನಂಬ್ತಿರೋ ಇಲ್ವೋ 2 ದಿವಸದಲ್ಲಿ ವಿತ್ ಡಾಕ್ಯುಮೆಂಟ್ ತಗೊಂಡ್ಬಂದು ಅಣ್ಣನ ಮುಂದೆ ಹಂಗಿಟ್ರು, ಸರ್ ಇದು ನಮ್ಮ ಸಿನಿಮಾ ಸರ್ ಅಂತ. ಅವತ್ತಿಂದ ಶುರು ಆಯ್ತು. ತದನಂತರದ ದಿನದಲ್ಲೂ ನಾವು ಕಳ್ಕೊಂಡಿರೋದೇ ಹೆಚ್ಚಿದೆ ನಿಜವಾಗ್ಲು. 50ನೇ ದಿವಸಕ್ಕೆ ನಮ್ಮ ಮುಸ್ತಫಾ ಸರ್ ಅಂತ ಒಬ್ರಿದ್ರು, ನಾವು ಸಂಭ್ರಮದಲ್ಲಿದ್ವಿ. ಇನ್ನೊಂದು ಯಾವ್ದೋ ಪಕ್ಕದಲ್ಲಿ ಒಂದು ದೊಡ್ಡ ಪಿಕ್ಚರ್ ಬಂದ್ಬಿಡುತ್ತೆ ದಿಗ್ಗಜರು ಅಂತ. ಈ ಕಡೆ 50ನೇ ದಿವಸದಲ್ಲಿ ನಮ್ಮ ಮುಸ್ತಫಾ ಅವರ ಶ್ರೀಮತಿ ಅವ್ರು ತೀರೋಗ್ತಾರೆ. 100ನೇ ದಿವಸ ನೀವು ನಂಬ್ತಿರೋ ಇಲ್ಲೋ ಶೇಷಾದ್ರಿ ಅವ್ರು ತೀರೋಗ್ತಾರೆ. ನಾವು ಎಷ್ಟು ಸಂಭ್ರಮಿಸಿದೀವೋ ಅಷ್ಟೇ ಇಲ್ಲಿ ಕಳ್ಕೊಂಡಿದೀವಿ ಕೂಡ. ಭಯ ಇತ್ತು. 50ನೇ ದಿವಸ ನಾವಿನ್ನೂ ಕಾಲಿಡ್ತಾ ಇದೀವಿ, ಸಾಗರ್ ಥಿಯೇಟರ್ ದಿಗ್ಗಜರು ಬಂದ್ಬಿಡ್ತಾರೆ. ರಾತ್ರಿ ಫೋನ್ ಮಾಡ್ತಾರೆ ಶೇಷಾದ್ರಿ ಅವರು, ರವಿ ದೊಡ್ಡ ಪಿಕ್ಚರ್ ಅಂತ ಇದ್ದಾರೆ ಮಾಮ, ಏನಾರು ಆಗ್ಬಿಟ್ರೆ ಹೆಂಗೆ ರವಿ? ಇಲ್ಲ ಸರ್, ನಮ್ಮ ಪಿಕ್ಚರ್ ನಾವು ನಂಬೋಣ. ದೇವರು ಯಾರು ಕಷ್ಟ ಪಡ್ತಾರೋ ಖಂಡಿತವಾಗ್ಲು ನಮ್ಮ ಯಜಮಾನ್ರು ಹೇಳ್ತಾರಲ್ಲ, ಕೆಲವ್ರಿಗೆ ಕೈ ಹಿಡಿತಾನೆ ಲಾಸ್ಟಲ್ಲಿ ಕೈ ಕೊಟ್ಬಿಡ್ತಾನೆ, ಕೆಲವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ ಲಾಸ್ಟಲ್ಲಿ ಭದ್ರವಾಗಿ ಕೈ ಹಿಡಿತಾನೆ ಅಂತಾರಲ್ಲ, ಆ ಥರ ನನ್ನ ರೆಹಮಾನ್ ಸರ್ಗೆ ತುಂಬಾ ಚಂದವಾಗಿ ಕೈ ಹಿಡ್ತಾರೆ ದೇವರು. ಅಲ್ಲಿಂದ ಆಗಿರೋದೆಲ್ಲ ಇತಿಹಾಸ. ಇದೆಲ್ಲ ಏನಕ್ಕೆ ಹೇಳಬೇಕು ಅಂತ ಇಷ್ಟಪಟ್ಟೆ ಅಂತಂದ್ರೆ, ಪ್ರತಿಯೊಬ್ರು ನಾವು ಪರದೆ ಮುಂದಿರೋರನ್ನ ನಾವು ಪೂಜಿಸ್ತೀವಿ, ಆರಾಧಿಸ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಆದ್ರೆ ಪರದೆ ಹಿಂದೆ ಪಟ್ಟಂತಹ ಶ್ರಮ ಇರುತ್ತಲ್ಲ, ಆ ಶ್ರಮ ತುಂಬಾನೇ ದಾರುಣವಾಗಿರುತ್ತೆ, ನೋವಿರುತ್ತೆ, ನೋವಿನ ಕಥೆ ಇರುತ್ತೆ. ರೆಹಮಾನ್ ಸರ್, ವಿ ಲವ್ ಯು ಆಸ್ ಅ ಪ್ರೊಡ್ಯೂಸರ್, ವಿ ಮಿಸ್ ಯು ನೌ ಆಸ್ ಅ ಪ್ರೊಡ್ಯೂಸರ್, ಯು ನೀಡ್ ಟು ಕಮ್ ಬ್ಯಾಕ್. ಏನಾಗಿದೆ, ಏನ್ ಬಿಟ್ಟಿದೆ ಅದೇನು ನಮಗೆ ಗೊತ್ತಿಲ್ಲ, ಬಟ್ ವಿ ನೀಡ್ ಯು ಬ್ಯಾಕ್. ಇವತ್ತಿನ ನಿರ್ಮಾಪಕರು ಇಲ್ಲ, ಇವತ್ತಿನ ಅನ್ನದಾತರೇ ಇಲ್ಲ, ಇವತ್ತು ಯಾರೂ ಇಲ್ಲ ಅಂದಾಗ 25 ವರ್ಷದ ಒಂದು ಸಿನಿಮಾವನ್ನ ತಂದು ಒಂದು ಸಂಭ್ರಮ ಮಾಡಿ, ಒಂದು ಸಂಭ್ರಮಾಚರಣೆ ಮಾಡಿ ನಮ್ಮನ್ನೆಲ್ಲ ಕರೆದು ಇವತ್ತಿಗೂ ನೀವು ಆ ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ಬೇಕಾಗಿರೋದು ನಿಮ್ಮಂಥ ನಿರ್ಮಾಪಕರು. ನಾನು ಕೆ ಮಂಜು ಸರ್ನೂ ಕೇಳ್ಕೊತೀನಿ, ನೀವೆಲ್ಲ ವಾಪಸ್ ಬರಬೇಕು, 10-6 ಪಿಕ್ಚರ್ಗಳು ಮಾಡಬೇಕು, ನಮಗೆ ತೋಚೋದಷ್ಟೇ, ದುಡಿಯೋರು ನಮ್ಗೆ ಇನ್ನೇನು ಬೇಕು, ನೀವೆಲ್ಲ ಬರಬೇಕು ಅಂತ ಕೇಳ್ಕೊತೀವಿ. ಆ ನಿಟ್ಟಿನಲ್ಲಿ ದೇವರು, ದೂರದಲ್ಲಿರೋ ನನ್ನ ಯಜಮಾನ ನಿಮ್ಮೆಲ್ರಿಗೂ ಶಕ್ತಿ ಕೊಡಲಿ, 10-6 ಸಿನಿಮಾಗಳನ್ನ ಮಾಡಿ ಅಂತ ಹೇಳ್ತಾ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.